ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಪೀಠ ಮುತ್ತಿನುಂಡೆ ಬೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಸೀತೆಯನ್ನು ಅಪಹರಿಸಿದ ರಾವಣನ ಮೇಲೆ ಶ್ರೀರಾಮ ಸಾರಿದ ಯುದ್ಧದ ಸಂದರ್ಭದಲ್ಲಿ ರಾವಣನ ಮಗ ಮೇಘನಾಥನ ದಾಳಿಗೆ ಮೂರ್ಛಿತನಾಗಿ ರಾಮನ ತೊಡೆಯ ಮೇಲೆ ಮಲಗಿರುವ ಲಕ್ಷ್ಮಣನನ್ನು ಪರೀಕ್ಷಿಸಿದ ವೈದ್ಯನು ಕಳವಳಗೊಂಡಿದ್ದನ್ನು ಕಂಡ ಶ್ರೀರಾಮನು, ವೈದ್ಯರಾಜ, ಏನಾಗಿದೆ ನನ್ನ ತಮ್ಮ ಲಕ್ಷ್ಮಣನಿಗೆ? ಅಪಾಯವೇನೂ ಇಲ್ಲವಲ್ಲ? ಏನು ಹೇಳಲಿ ರಾಮಚಂದ್ರ, ಲಕ್ಷ್ಮಣನ ಮೇಲೆ ನಡೆದ ವಿಷಕಾರಿ ದಾಳಿ ಅವನ ಉಸಿರಾಟಕ್ಕೆ ಅಡ್ಡಿಪಡಿಸುತ್ತಿದೆ. ಹಾಗಾದರೆ ಈಗೇನಾಗಬಹುದು? ಭಯಪಡುವುದರಿಂದ ಪರಿಹಾರ ಸಿಗುವುದಿಲ್ಲ. ಇದನ್ನು ಆಯುರ್ವೇದ ಚಿಕಿತ್ಸೆಯಿಂದ ಗುಣಪಡಿಸಬಹುದು. ಆದರೆ ಅದಕ್ಕೆ ಸಂಬಂಧಿಸಿದ ಗಿಡಮೂಲಿಕೆಗಳು ಇಲ್ಲವಾದ್ದರಿಂದ ಚಿಕಿತ್ಸೆ ನೀಡಲು ಅಸಮರ್ಥನಾಗಿದ್ದೇನೆ. ಇದಕ್ಕೇನು ಉಪಾಯವಿಲ್ಲವೇ? ಉಪಾಯವಿದೆ, ಆದರೆ ಅದು ಅತ್ಯಂತ ಕಠಿಣ ಹಾಗೂ ದುಷ್ಕಾರ್ಯವಾಗಿದೆ. ಅದಾವ ದುಷ್ಕಾರ್ಯ? ಅದೇನು ಮಾಡಬೇಕೆಂದು ಮೊದಲು ತಿಳಿಸಿರಿ ವೈದ್ಯರಾಜ. ಏನೆಂದು ತಿಳಿಸಲಿ ಹನುಮಂತ? ಇಲ್ಲಿಂದ ಹಿಮಾಲಯದವರೆಗೆ ಹೋಗಿ ಸೂರ್ಯೋದಯಕ್ಕೆ ಮೊದಲೇ ಹಿಂತಿರುಗಿ ಬರುವುದು ಅಸಂಭವವಾಗಿರುವುದರಿಂದ ಹೇಳಿ ಲಾಭವೇನಿದೆ? ವೈದ್ಯರಾಜ, ನನ್ನ ಪ್ರಭು ಶ್ರೀರಾಮನಿಗಾಗಿ ಹಿಮಾಲಯ ಮಾತ್ರವಲ್ಲ, ಬ್ರಹ್ಮಲೋಕವನ್ನೇ ಪ್ರದಕ್ಷಿಣೆ ಮಾಡಿ ರಾತ್ರೋರಾತ್ರಿ ನಾನು ಹಿಂತಿರುಗಿ ಬರುತ್ತೇನೆ. ಅದೇನು ಮಾಡಬೇಕು ಹೇಳಿ. ಸರಿ, ಹಾಗಾದರೆ ಅಂತಹ ಸಾಹಸಕ್ಕೆ ಸಿದ್ಧನಾಗುವುದಾದರೆ ಹೇಳುತ್ತೇನೆ, ಕೇಳು ಹನುಮಂತ. ಹಿಮಾಲಯ ಕೈಲಾಸ ಪರ್ವತಗಳ ಮಧ್ಯೆ ದ್ರೋಣಗಿರಿ ಎಂಬ ಮಹಾಪರ್ವತವಿದೆ. ಆ ಪರ್ವತದಲ್ಲಿ ಲಕ್ಷ್ಮಣನ ಚಿಕಿತ್ಸೆಗೆ ಬೇಕಾಗಿರುವ ವಿಶಲ್ಯಕಾರಿಣಿ, ಸ್ವರ್ಣಕಾರಿಣಿ, ಸಂಧಾನಿ ಮತ್ತು ಮೃತ ಸಂಜೀವಿನಿ ಎಂಬ ದಿವ್ಯ ಗಿಡಮೂಲಿಕೆಗಳಿವೆ. ಅವುಗಳನ್ನು ನೀನು ತರಬೇಕಾಗಿದೆ. ಅವುಗಳನ್ನು ಗುರುತಿಸುವುದು ಹೇಗೆ ವೈದ್ಯರಾಜ? ಆ ಸಂಜೀವಿನಿಗಳು 4 ದಿಕ್ಕುಗಳಿಗೂ ಬೆಳಕು ಚೆಲ್ಲುವಂತೆ ಪ್ರಕಾಶಿಸುತ್ತಿರುತ್ತವೆ. ಮುಖ್ಯವಾಗಿ ಈಗ ಅವುಗಳ ಅವಶ್ಯವಿದೆ. ಆದರೆ ಲಕ್ಷ್ಮಣನಿಗೆ 1 ರಾತ್ರಿಯ ಕಾಲಾವಕಾಶ ಮಾತ್ರವಿದೆ. ಕಾರಣ, ಈ ಕಾರ್ಯ ಸೂರ್ಯ ಉದಯಿಸುವ ಮೊದಲೇ ಆಗಬೇಕು. ಅಂದಾಗ ಮಾತ್ರ ಔಷಧಿಗಳ ಉಪಯೋಗವಾಗುತ್ತದೆ. ಸಮಯ ಮೀರಿದರೆ ಲಕ್ಷ್ಮಣನ ಜೀವಕ್ಕೆ ಅಪಾಯ ತಪ್ಪುತ್ತಲ್ಲ. ವೈದ್ಯರಾಜ, ನಿಜಕ್ಕೂ ಇದು ಅಸಂಭವದಲ್ಲಿ ಅಸಂಭವ. ಎಲ್ಲಿಯ ಲಂಕೆಯ ಸಮುದ್ರ ತೀರ, ಎಲ್ಲಿಯ ಹಿಮಾಲಯ? ಯಾರು ತರಬಲ್ಲರು ಆ ಸಂಜೀವಿನಿಗಳನ್ನು? ಪ್ರಭು ರಾಮಚಂದ್ರ, ನನ್ನ ಮೇಲೆ ವಿಶ್ವಾಸವಿಡು. ಖಂಡಿತ ಖಂಡಿತ ನಾನು ತರುತ್ತೇನೆ. ಒಂದೇ ರಾತ್ರಿಯಲ್ಲಿ ಹೇಗೆ ತರಬಲ್ಲೆ ಹನುಮಂತ? ಚಿಂತೆ ಬೇಡ ಪ್ರಭು, ಹೋಗಲು ಆಜ್ಞೆ ಮಾತ್ರ ಕೊಡು. ಸೂರ್ಯೋದಯದೊಳಗೆ ಆ ಸಂಜೀವಿನಿಗಳನ್ನು ನನಗೆ ತರಲು ಸಾಧ್ಯವಾಗದಿದ್ದರೆ ನಾನೆಂದಿಗೂ ನಿಮಗೆ ನನ್ನ ಮುಖ ತೋರಿಸುವುದಿಲ್ಲ. ನಿನ್ನ ಮೇಲೆ ನನಗೆ ಅಚಲವಾದ ನಂಬಿಕೆ ಇದೆ ಹನುಮಂತ. ಹೋಗಿ ಜಯಶಾಲಿಯಾಗಿ ಬಾ. ಶುಭವಸ್ತು. ಅಪ್ಪಣೆ ಪ್ರಭು. ಜೈ ಶ್ರೀರಾಮ. ಈ ರೀತಿ ಶ್ರೀರಾಮನಿಂದ ಅಪ್ಪಣೆ ಪಡೆದು ಆಕಾಶ ಮಾರ್ಗವಾಗಿ ಹಿಮಾಲಯದ ಕಡೆಗೆ ಹೊರಡುತ್ತಾನೆ ರಾಮಭಟ್ಟ ಹನುಮಂತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ಹೀಗೆ ಹಿಮಾಲಯದತ್ತ ಹನುಮಂತ ಹೋದ ನಂತರ ಇತ್ತ ಜಾವಗಳು ಕಳೆದಂತೆ ಶ್ರೀರಾಮನು ಆತಂಕದಲ್ಲಿ ಚಡಪಡಿಸುತ್ತಿರುವಾಗ ಮುನಿವರ
ಆರತಿ ಉತಾರೆ. ರಾಮಚಂದ್ರ ರಾಮಚಂದ್ರ, ಹನುಮಂತ ಬರುತ್ತಿದ್ದಾನೆ. ನಿಜವೇ ವೈದ್ಯರಾಜ? ನಿಜ, ನೀನೇ ನೋಡಲ್ಲಿ. ಎಲ್ಲರೂ ಆಕಾಶದ ಕಡೆ ನೋಡುತ್ತಿದ್ದಂತೆ ಅಂಗೈಯಲ್ಲಿ ಸಂಜೀವಿನಿ ಪರ್ವತ ಎತ್ತಿ ಹಿಡಿದು ಹನುಮಂತ ಬರುತ್ತಾನೆ. ಪುರನರ ಮುನಿವರ ಆರತಿ ಉತಾರೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಜೈ ಶ್ರೀರಾಮ. ಇದೇನು ಹನುಮಂತ, ಪರ್ವತವನ್ನೇ ಹೊತ್ತು ತಂದಿರುವಿಯಲ್ಲ? ವೈದ್ಯರಾಜ, ನೀವು ಹೇಳಿದ ಔಷಧಿ ಗಿಡಗಳನ್ನು ಗುರುತಿಸಲಾಗದೆ ಪರ್ವತವನ್ನೇ ಎತ್ತಿ ತಂದಿದ್ದೇನೆ. ನೀವೇ ಬಂದು ಚಿಕಿತ್ಸೆಗೆ ಬೇಕಾದ ಔಷಧಿಗಳನ್ನು ಹುಡುಕಿಕೊಳ್ಳಿರಿ. ಹನುಮಂತ ಹೇಳಿದಂತೆ ವೈದ್ಯನು ಪರ್ವತದಿಂದ ಸಂಜೀವಿನಿ ಹುಡುಕಿ ತಂದು ಚಿಕಿತ್ಸೆ ನೀಡಿ ಲಕ್ಷ್ಮಣನನ್ನು ಎಚ್ಚರಗೊಳಿಸುತ್ತಾನೆ. ಅಣ್ಣ ರಾಮಚಂದ್ರ, ಇದರಿಂದ ಸಂತಸಗೊಂಡ ಶ್ರೀರಾಮನು, ಹನುಮಂತ, ನೀನಿಂದು ಲಕ್ಷ್ಮಣನ ಉಳಿವಿಗೆ ಕಾರಣನಾಗಿ ಸ್ವಾಮಿ ನಿಷ್ಠೆ ತೋರಿರುವೆ. ನಿನ್ನನ್ನು ಅದೆಂದು ಕೊಂಡಾಡಲಿ ನಾನು. ಒಂದು ರಾತ್ರಿಯಲ್ಲಿ, ಅದು ಸೂರ್ಯ ಉದಯಿಸುವ ಮೊದಲೇ ಹಿಮಾಲಯ ತಲುಪಿ ಹಿಂತಿರುಗಿ ಬರಲು ನಿನಗೆ ಅದು ಹೇಗೆ ಸಾಧ್ಯವಾಯಿತು? ನಿನ್ನ ನಾಮಸ್ಮರಣೆ ಬಲದಿಂದಲೇ ನನಗಿದು ಸಾಧ್ಯವಾಯಿತು ಪ್ರಭು. ಇದನ್ನೇನು ಹೇಳುತ್ತಿರುವೆ ಹನುಮಂತ? ಪರಮ ಸತ್ಯವನ್ನು ಹೇಳುತ್ತಿದ್ದೇನೆ ಪ್ರಭು. ನಿನ್ನ ನಾಮಸ್ಮರಣೆ ಮಾತ್ರವಲ್ಲ, ನೀನೇ ನನ್ನ ಮನೋ ಮಂದಿರದಲ್ಲಿ ನೆಲೆಸಿರುವೆ. ಇದೋ ಎದೆ ಸೀಳಿ ತೋರಿಸುತ್ತಿದ್ದೇನೆ, ನೀನೇ ನೋಡು. ಜೈ ಶ್ರೀರಾಮ. जय हनुमान ज्ञान गुण सागर, जय कपीश तिगु लोक उजागर, रामदूता तुलित बलधामा, अंजनी पुत्र सुत नामा, महावीर विक्रम बजरंगी, कुमति निवार सुमति के संगी, कंचन वरण विराज सुबेशा, कानन कुंडल कुंचित केशा, वज्र ध्वजा विराजय, कांते मूर्ध जने भूषाजय, शंकर सुवन केसरी नंदन, तेज प्रताप महाजगवंदन, विद्यावान कुलीय चातुर नाम